ಪರಮ್ ಸರ್ ಈಗ ತಾನೇ ಹೇಳಿದ್ರು 2019 ಈ ಕಾರ್ಯಕ್ರಮ ಮಾಡಬೇಕು ಅಂತ ಒಂದು ಐಡಿಯಾ ಇತ್ತು ಅಂತ ಅನ್ನೋದು. ಆ ಐಡಿಯಾ ಅವ್ರ ತಲೆಯಲ್ಲಿದ್ದಾಗ ಅವ್ರ ಆಫೀಸ್ನಲ್ಲಿ ಒಂದ್ಸತಿ ನನ್ನ ಕರೆಸಿ ಏನಾದರೂ ಒಂದು ಹೊಸ ಐಡಿಯಾ ಬೇಕು ನನಗೆ ಅಂತ ಹೇಳಿದಾಗ ಈ ವಿಷಯ ನನಗೆ ಹೇಳಿದರು. ಎದೆ ತುಂಬಿ ಹಾಡುವನು ತಿರ್ಗಾ ವಾಪಸ್ ಬರ್ತಾ ಇದೆ, ಹೆಂಗೋ ನಿಮ್ಮನ್ನು ಇನ್ವಾಲ್ವ್ ಮಾಡ್ತೀನಿ ಅಂತ ಹೇಳಿದರು. ಅವಾಗ ನಾನು ತುಂಬ ಎಕ್ಸೈಟ್ ಆಗಿದ್ದೆ ಅವಾಗ. ಏಕೆಂದರೆ ಸುಮಾರು ಕರ್ನಾಟಕದಲ್ಲಿ ಅಥವಾ ಇಡೀ ಇಂಡಿಯಾನಲ್ಲೇ ಇರ್ಬೋದು, ಸೌತ್ ಇಂಡಿಯಾ ಎಸ್ಪೆಷಲಿ, ಪ್ರತಿಯೊಬ್ಬ ಗಾಯಕನಿಗೂ SPB ಸರು ಒಂಥರ ದ್ರೋಣಾಚಾರ್ಯ ಇದ್ದಂಗೆ, ನಾವೆಲ್ಲ ಏಕಲವ್ಯ ಇದ್ದಾಗೆ. ಚಿಕ್ಕ ವಯಸ್ಸಿಂದಲೂ ಅವರ ಹಾಡುಗಳನ್ನೇ ಕೇಳ್ಕೊಂಡು ಬರ್ತಾ ಇರೋದು. ರೇಡಿಯೋನಲ್ಲಿ ಯಾವುದೇ ಸಿನಿಮಾ ಸಂಗೀತದ ಕಾರ್ಯಕ್ರಮ ನಮ್ಮಮ್ಮ ಅದನ್ನು ತಿರುಗಿಸಿದಾಗ SPB ಅವರ ಹಾಡಿಲ್ಲದೆ ಆ ಕಾರ್ಯಕ್ರಮ ಇರ್ತಾ ಇರಲಿಲ್ಲ. ಹಾಗೆ ಬೆಳೀತಾ ಬೆಳೀತಾ ಅನೇಕ ಹಾಡುಗಳನ್ನು ಕೇಳ್ಕೊಂಡು ಬಂದಿರೋ ಒಂದು ಸಂಪ್ರದಾಯದಲ್ಲಿ ಎದೆ ತುಂಬಿ ಹಾಡುವೇನೋ ಅನ್ನೋ ಕಾರ್ಯಕ್ರಮದಲ್ಲಿ ಅವರೇ ಎಲ್ಲ ಕಾರ್ಯಗಳನ್ನು ಅವರೇ ನಿರ್ವಹಿಸ್ತಿದ್ರು. ನಿರೂಪಕರಾಗಿದ್ದರು, ಗುರುಗಳಾಗಿದ್ದರು, ಆಮೇಲೆ ಜಡ್ಜ್ ಆಗಿರ್ತಿದ್ರು. ಆಮೇಲೆ ನಾಟ್ ಜಸ್ಟ್ ಆ್ಯಸ್ ಎ ಜಡ್ಜ್ ಆ್ಯಂಕರ್, ಒಬ್ಬರು ಫಿಲಾಸಫರ್, ಗೈಡ್ ಆ್ಯಂಡ್ ಮೆಂಟರ್ ಕೂಡ ಆಗ್ತಾಯಿದ್ರು ಮಕ್ಕಳಿಗೆ. ಇಂಥ ಶೋನಲ್ಲಿ ಇಂಥ ಒಳ್ಳೆ ಗುರುಗಳು ಸಿಕ್ಕಿದ್ದಾರೆ ಅನ್ನೋದು ಪ್ರತಿಯೊಬ್ಬ ಪಾರ್ಟಿಸಿಪೆಂಟ್ಗೂ ಬಹಳನೇ ಒಂದು ಒಳ್ಳೆಯ ಯೋಗ. ಸೊ ಅಂತಹ ಕಾರ್ಯಕ್ರಮದಲ್ಲಿ ಇವತ್ತು ನನ್ನನ್ನು ಕಲರ್ಸ್ ವಾಹಿನಿಯವರು, ಪರಮ್ ಅವರು ಕರೆಸಿದ್ದು ಜಡ್ಜಾಗಿ ನನಗೆ ಬಹಳ ಸಂತೋಷ. ಒಂದು ಕಡೆ, ಇನ್ನೊಂದು ಕಡೆ SPB ಸರ್ ಕೂಡ ಇದ್ದಿದ್ರೆ ಇನ್ನೂ ಎಷ್ಟು ಚೆನ್ನಾಗಿರೋದು ಅಂತ ಅನ್ನೋ ಒಂದು ಬೇಜಾರು. ಆದರೆ ಅವರ ಸ್ಪಿರಿಟ್ ನಮ್ಮ ಜೊತೆ ಇದ್ದೇ ಇರುತ್ತೆ. ಅವರ ಲೆಗಸಿನ ನಾವು 4 ಜನ ಜಡ್ಜಸ್ ಮುಂದೆ ತಗೊಂಡು ಹೋಗ್ತೀವಿ. ಆಮೇಲೆ ಜನರಿಂದ ಬಹಳ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಈ ಶೋ ಬಗ್ಗೆ. ಪರಮ್ ಸರ್ ಹೇಳಿದಾಗೆ ಎಲ್ಲೂ ಒಂದು ಸ್ವಲ್ಪನೂ ಕಲ್ಮಶ ಇಲ್ಲದೆ ಅದರ ನಿಷ್ಕಲ್ಮಶವಾಗಿ ಹೇಗೆ ನಡೆಸ್ಕೊಂಡು ಹೋಗ್ತಾ ಇದ್ವೋ ಕಾರ್ಯಕ್ರಮ SPB ಸರ್ ಕೈಯಲ್ಲಿ, ಹಾಗೆ ಅದೇ ರೀತಿಯಲ್ಲಿ ಇದನ್ನು ಕೂಡ ನಡೆಸ್ಕೊಂಡು ಹೋಗ್ತೀವಿ ಅನ್ನೋ ಒಂದು ನಂಬಿಕೆ ಇದೆ, ಭರವಸೆ ಕೂಡ ಇದೆ. ನೀವೆಲ್ಲ ಈ ಕಾರ್ಯಕ್ರಮನ ನೋಡ್ತೀರಿ, ಇಡೀ ಕರ್ನಾಟಕ ಇದನ್ನು ಅಪ್ರಿಷಿಯೇಟ್ ಮಾಡುತ್ತೆ ಅಂತ ನಾನು ನಂಬಿದ್ದೀನಿ. ಸೊ ಅಗೇನ್ ಇಟ್ಸ್ ಅ ಗ್ರೇಟ್ ಬ್ಲೆಸ್ಸಿಂಗ್ ಫಾರ್ ಮೀ. ಥ್ಯಾಂಕ್ ಯು ಸೋ ಮಚ್ ಪರಮ್ ಸರ್. ಆ್ಯಂಡ್ ಐ ವಿಶ್ ಅಸ್ ಆಲ್ ಅ ಗುಡ್ ಲಕ್ ಫಾರ್ ದ ಪ್ರೋಗ್ರಾಮ್. ಅಫ್ಕೋರ್ಸ್ ನಾನು ಜಡ್ಜ್ ಆಗಿ ಬ್ಯುಸಿಯಾಗಿದ್ದೆ ಇಷ್ಟು ವರ್ಷಗಳು. ಬಟ್ ಇದು ಒಂದು ರೀತಿ ಸ್ಪೆಷಲೈಸೇಷನ್ ಅಂತ ನಾನು ಅಂದ್ಕೊಂಡಿದ್ದೀನಿ ಆ್ಯಸ್ ಅ ಜಡ್ಜ್. ಸೊ ಆ ಟೈಟಲ್ ಎದೆ ತುಂಬಿ ಹಾಡುವೇನೋ ಅನ್ನೋ ಟೈಟಲ್ ಏನಿತ್ತು ಅದು ನೀವು ಹೇಳಿದಾಗ ಬೇರೆ ಏನೂ ಥಾಟ್ಸೇ ಇರಲಿಲ್ಲ. ಐ ಜಸ್ಟ್ ಸೆಡ್ ಐ ಹ್ಯಾವ್ ಟು ಡೂ ದಿಸ್ ಅಷ್ಟೇ. ಏಕೆಂದರೆ SPB ಸರ್ ಅವರು ಹೀ ಈಸ್ ಎವ್ರಿಥಿಂಗ್. ಅಂದರೆ ಬರೀ ದೇವರು ಮಾತ್ರ ಅಲ್ಲ, ಹೀ ಈಸ್ ಅ ಪಾರ್ಟ್ ಆಫ್ ಆಲ್ ಆಫ್ ಅಸ್. ನಾವು ಎಲ್ಲೇ ಪರ್ಫಾರ್ಮ್ ಮಾಡೋಕ್ಕೆ ಹೋದರೂ, ಎಲ್ಲೇ ಹಾಡಿದ್ರು, ಎಲ್ಲೇ ಇದ್ರೂ ಹೀ ಈಸ್ ಪಾರ್ಟ್ ಆಫ್ ಅವರ್ ಬ್ಲಡ್, ಪಾರ್ಟ್ ಆಫ್ ಅವರ್ ಸಿಸ್ಟಮ್ ಆ್ಯಂಡ್ ಪಾರ್ಟ್ ಆಫ್ ಅವರ್ ಹಿಸ್ಟ್ರಿ ಅಂತ ನಾನು ಭಾವಿಸ್ತೀನಿ. ಸೊ ನಾನು ಎಲ್ಲೇ ಪ್ರೋಗ್ರಾಮ್ಸ್ ಕೊಟ್ರೂ ನನ್ನ ಹಾಡುಗಳ ಪ್ರಮಾಣ ಒಂದು 20-25% ಇರುತ್ತೆ. ಹೆಚ್ಚು ಅವರ ಗೀತೆಗಳನ್ನೇ ನಾನು ಹಾಡೋಕ್ಕೆ ಇಷ್ಟಪಡ್ತೀನಿ, ಹಾಡ್ತೀನಿ. ಆ್ಯಂಡ್ ಎಷ್ಟು ಸಲ ಅವರು ನನ್ನನ್ನು ಕೇಳಿದ್ದಾರೆ, ನೀನು ಯಾಕೆ ನನ್ನ ಥರ ಹಾಡ್ತೀಯ ಅಂತೆಲ್ಲ ಕೇಳಿದ್ದಾರೆ. ನಾನು ಹೇಳಿದೆ, ಸರ್ ನನಗೆ ಅದೊಂದೇ ಗೊತ್ತು ನನಗೆ ಅಂತ. ಸೊ ಹಾಗೆ ಯಾಕೆ ಇದನ್ನು ಹೇಳಕ್ಕೆ ಬರ್ತಾ ಇದ್ದೀನಿ ಅಂದರೆ, ಆ ಥರದ ಒಂದು ಸೌಂಡ್ ಡಿಸೈನ್, ಒಂದು ಮೆಲಡಿ ಡಿಸೈನ್ ಮತ್ತು ಗಾಯನದ ಶೈಲಿ ಏನಿದೆ ಅದಕ್ಕೆ ಈಕ್ವಲೇ ಇಲ್ಲ. ಸೊ ಈ ಸ್ಪರ್ಧೆಯಲ್ಲಿ ಮತ್ತೊಮ್ಮೆ ಆ ಟೆಕ್ನಿಕ್ಸ್ ಏನಿದೆ, ಆ ಟೋನಾಲಿಟೀಸ್ ಏನಿದೆ, ಆ ಎಕ್ಸ್ಪ್ರೆಷನ್ಸ್ ಎಲ್ಲ ಏನಿದೆ, ಅದು ಬರುವಂತಹ ಸ್ಪರ್ಧೆಗಳಲ್ಲಿ ಅದನ್ನು ತರೋದು ಒಂದು ದೊಡ್ಡ ಜವಾಬ್ದಾರಿ ಆಗುತ್ತೆ. ಸೊ ಯಾಕೆಂದರೆ ಅವರ ಗಾಡಿಕೆ ಇಟ್ಸ್ ಲೈಕ್ ಎನ್ ಎನ್ಸೈಕ್ಲೋಪೀಡಿಯಾ. ಅಂದರೆ ನನ್ನ ಪ್ರಕಾರ ಬೇರೆ ಯಾರೇ ಸಿಂಗರ್ಸ್ ಇದ್ರೂ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ಸ್ ಟು ದೇರ್ ಟ್ಯಾಲೆಂಟ್ ಏನಾಗುತ್ತೆ, ಐ ಫೀಲ್ ದೇ ಆರ್ ಅ ಸಬ್ಸೆಟ್ ಆಫ್ ಹಿಸ್ ಸಿಂಗಿಂಗ್ ಅಂತಲೇ ನನಗೆ ಅನಿಸುತ್ತೆ. ಬಿಕಾಸ್ ಅವರು ಹೀ ಈಸ್ ದ ಯೂನಿವರ್ಸಲ್ ಸೆಂಟ್ ಅಂತ ನಾವು ಏನು ಕರಿತೀವಿ. ಎಲ್ಲ ಥರದ ಹಾಡುಗಳು, ಕ್ಲಾಸಿಕಲ್, ಸೆಮಿ ಕ್ಲಾಸಿಕಲ್ ಇರ್ಬೋದು, ಐಟಮ್ ನಂಬರ್ಸ್ ಇರ್ಬೋದು, ಯಾವುದೇ ಎಕ್ಸ್ಪ್ರೆಷನ್ಸ್ ಇರ್ಬೋದು, ಅವ್ರು ಹಾಡದೇ ಇರೋ ಶೈಲಿನೇ ಇಲ್ಲ, ರೇಂಜ್ ಇಲ್ಲ. ಅವರು ಹಾಡದೇ ಇರೋ ನಾಯಕ ನಟರೇ ಇಲ್ಲ. 3 ಜನರೇಷನ್ಸ್ಗೆ ಹಾಡಿದ್ದಾರೆ ಅಂತ ಹೇಳಿದ್ರೆ ಅದು ಆ ಥರದ ಒಂದು
ಸಂಗೀತದ ಗಾಯನದ ಮಾಹಿತಿ ನಾವು ಸ್ಪರ್ಧಿಗಳಿಗೆ ನೀಡ್ತಾ ಬರಬೇಕು ಅನ್ನೋದೇ, ಈ ಜನರೇಷನ್ಗೆ ನೀಡ್ತಾ ಬರಬೇಕು ಅನ್ನೋ ಒಂದು ಉದ್ದೇಶನೇ ಇದು. ಸೊ ಈ ಕಾರ್ಯಕ್ರಮ ಅವರೇ ನಡೆಸ್ತಾ ಇದ್ರು. ಸೊ ಅವರ ನೇತೃತ್ವದಲ್ಲಿ, ಅವರ ಗುರುತ್ವದಲ್ಲಿ, ಅವರ ನೇತೃತ್ವದಲ್ಲಿ ನಾವು ಏನೇನು ಕಲ್ತಿದ್ದೀವೋ ಅದನ್ನು ಹಾಗೆ ಧಾರೆ ಎರಿತಾ, ಆ ಅಬ್ಸರ್ವೇಷನ್ಸ್ ಎಲ್ಲ ಹಾಗೆ ಅದನ್ನು ನಾವು ಏನು ಕಲ್ತಿದ್ದೀವಿ ಅಥವಾ ಏನು ನೋಡಿದ್ದೀವಿ, ಎಸ್ಪೆಷಲಿ ನಾನು ಹಂಸಲೇಖ ಸರ್ ಜೊತೆಯಲ್ಲಿದ್ದಾಗ ಟ್ರ್ಯಾಕ್ಸ್ ಹಾಡ್ತಿರ್ಬೇಕಾದ್ರೆ ದಿನನಿತ್ಯದ ಒಡನಾಟ ಇತ್ತು. ಅವರು ಬರೋದಿಂದ ಹಿಡಿದು ಹೇಗೆ ಹಾಡನ್ನು ಬರ್ಕೋತಾ ಇದ್ರು, ಹೇಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ರು, ಮತ್ತು ಹೇಗೆ ವಿತಿನ್ 1 or 2 takes ಹೇಗೆ ನಿಭಾಯಿಸ್ತಾ ಇದ್ರು, ಹೌ ಈ ಗಾಟ್ ಇಟ್ ಟು ದ ಸಾಂಗ್ ವಿತಿನ್ ನೋ ಟೈಮ್, ಒಂದು ರೀತಿ ಪರಕಾಯ ಪ್ರವೇಶ ಯಾವ ಥರ ಮಾಡ್ತಾ ಇದ್ರು, ಇದೆಲ್ಲನೂ ಬರುವಂಥ ಸ್ಪರ್ಧಿಗಳಿಗೆ ಹಂತ ಹಂತವಾಗಿ ಅದನ್ನು ನೀಡ್ತಾ ಬರಬೇಕು ಅನ್ನೋ ಒಂದು ಸದುದ್ದೇಶ. ಆ್ಯಂಡ್ ಆ ಸದುದ್ದೇಶದಲ್ಲಿ ನಾನು ಒಬ್ಬ ಭಾಗಿಯಾಗಿದ್ದೀನಿ, ಅಥವಾ ಅದರಲ್ಲಿ ನನ್ನದು ಒಂದು ಪಾತ್ರ ಇದೆ ಅಂತ ನನಗೆ ಇಟ್ಸ್ ಅನ್ ಅಮೇಝಿಂಗ್ ಒಂದು ರೀತಿ ಫೀಲಿಂಗ್ ಫಾರ್ ಮೀ. ಸೊ ನಿಜವಾಗ್ಲೂ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ದಿಸ್ ರೋಲ್ ಆಸ್ ಎ ಜಡ್ಜ್, ಆಸ್ ಎ ರೆಪ್ರೆಸೆಂಟೇಟಿವ್ ಆಫ್ SPB ಸರ್. ಈ ಒಂದು ನಿರ್ಣಾಯಕನ ಕೆಲಸ ನೀವೇನು ನನಗೆ ಕೊಟ್ಟಿದ್ದೀರ, ಹೃತ್ಪೂರ್ವಕವಾಗಿ ಅಭಿನಂದನೆಗಳು, ಧನ್ಯವಾದಗಳು ನಿಮಗೆ. ಆ್ಯಂಡ್ ಐ ಹೋಪ್ ಟು ಡೂ ಮೈ ಬೆಸ್ಟ್ ಫಾರ್ ದಿಸ್ ಶೋ. ಥ್ಯಾಂಕ್ ಯು ಸೋ ಮಚ್. ಎದೆ ತುಂಬಿ ಹಾಡುವೆನು ಸರ್. ಪ್ರತಿ ಭಾನುವಾರ 2 ಸೀರಿಯಲ್ ಬರೋದು, ಇಡೀ ದೇಶ ನೋಡೋದು. ಒಂದು ರಾಮಾಯಣ, ಇನ್ನೊಂದು ಮಹಾಭಾರತ. ಹಾಗೆ ಕರ್ನಾಟಕದಲ್ಲೂ ಒಂದು ಬರೋದು, ಅದು ಎದೆ ತುಂಬಿ ಹಾಡಬೇಕು. ಎಲ್ಲರೂ ಭಕ್ತಿಯಿಂದ ರಾಮಾಯಣ ಮಹಾಭಾರತ ಹೆಂಗೆ ನೋಡೋರು ಹಾಗೆ ಇದನ್ನು ನೋಡೋರು. ನೀವು ಆವಾಗಲೇ ಹೇಳಿದ್ರಿ ಯಾವುದು ನಿಷ್ಕಲ್ಮಶ ಇಲ್ದಿರೋವಂಥ ಒಂದು ಶೋ ಅಂತ. ಅದು ಶೋ ಅಲ್ಲ ಸರ್, ನಿಷ್ಕಲ್ಮಶ ಇಲ್ದಿರೋದು ಅದು ಬಾಲು ಸರ್. ಅವ್ರನ್ನ ನೋಡಿದಾಗ ದೇವ್ರನ್ನ ನೋಡೋ ಥರದ್ದಾಗುತ್ತೆ. ಸೊ ಆ ಥರದ್ದು ಒಬ್ಬ ವ್ಯಕ್ತಿ ಶೋ ನಡೆಸೋರು, ಆ ಥರದ ಶೋಗೆ ನಮ್ಮನ್ನು ಕರೆದಿರೋದು ನಮ್ಮ ತುಂಬ ಭಾಗ್ಯ. ಬಟ್ ಇವಾಗ VT ನೋಡಿದಾಗ ಸಣ್ಣ ಹೆದರಿಕೆ ಆಯಿತು, ನಮಗೆ ಅರ್ಹತೆ ಇದೆಯಾ ಈ ಶೋಲ್ ಬಂದು ಕೂತ್ಕೊಳ್ಳೋದು. ಕಂಟೆಸ್ಟೆಂಟ್ಸ್ ತಪ್ಪು ಮಾಡದಿರೋದಲ್ಲ ಸರ್, ನಾವು ತಪ್ಪು ಮಾಡಬಾರ್ದು. ಯಾಕಂದರೆ ಅದ್ರಲ್ಲಿ ಬಾಲು ಸರ್ ಕೂತಿರೋ ಜಾಗ ಅದು. ಸೊ ಕಂಟೆಸ್ಟೆಂಟ್ಸ್ ತಪ್ಪು ಮಾಡಿದ್ರೂ ತಪ್ಪಾಗಲ್ಲ, ನಾವು ತಪ್ಪು ಮಾಡಿದ್ರೆ ದೊಡ್ಡ ತಪ್ಪಾಗ್ಬಿಡುತ್ತೆ ಅದು. ಸೊ ನಾವು ಮೊದಲು ಕಲಿಬೇಕಾಗತ್ತೆ. ಆ ವಿನಯ ಆಗಲಿ ಎಲ್ಲನೂ, ಅದು ಯಾವುದು ತಪ್ಪುಗಳು ನಾವು ಮಾಡದಿರೋ ಥರ ನಾವು ಎಚ್ಚರಿಕೆಯಿಂದ ನೋಡ್ಕೋಬೇಕು. ಆ್ಯಂಡ್ ಈ ಶೋ ನೋಡೋದು ಎಂಥ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸು. ಶೋಲಿ ಇರೋದು ಅಷ್ಟೇ ಒಳ್ಳೆ ಎಕ್ಸ್ಪೀರಿಯನ್ಸು. ಇದು ಯಾವುದೋ ಶೋ ಥರದಲ್ಲ, ಇದೊಂದು ಬಾಲು ಸರ್ ನಮ್ಮ ಜೊತೆಗಿದ್ದ ನೆನಪುಗಳು, ಅವ್ರ ಜೊತೆ ನಾವು ಕಳೆದಿರೋ ನೆನಪುಗಳು, ಅದು ಯಾವತ್ತೂ ನಾವು ಮುಗಿದ್ರೂ ಅದು ಮುಗಿಯೋಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ನೆನಪುಗಳು ಕೊಟ್ಟಿದ್ದಾರೆ ಬಾಲು ಸರ್. ಸೊ ಅದನ್ನೆಲ್ಲ ಹಂಚ್ಕೊಳ್ಳೋ ಒಂದು ವೇದಿಕೆ, ನಾವು ಕಲಿಯುವಂಥ ಒಂದು ವೇದಿಕೆ, ನಾವು ಶಿಸ್ತಿಂದ ಇರೋಕ್ಕೆ ಒಂದು ಶೋ ಆಗುತ್ತೆ ಇದು. ಸೊ ನಿಮ್ಮನ್ನು ಕರೆದಿರೋದೇ ನನಗೆ ತುಂಬ ಭಾಗ್ಯ. ಥ್ಯಾಂಕ್ ಯು ಸೊ ಮಚ್ ಸರ್. ನನ್ನ ಕೈಲಾದಷ್ಟು ನಾನು ಸರಿಗಿರೋಕ್ಕೆ ಪ್ರಯತ್ನ ಪಡ್ತೀನಿ. ನೀವೆಲ್ಲರೂ ನಾನು ಕ್ಷಮಿಸಬೇಕು, ಯಾಕಂದರೆ ಇಷ್ಟು ಚೆನ್ನಾಗಿ ಕನ್ನಡ ನನಗೆ ಗೊತ್ತಿಲ್ಲ. ಸ್ವಲ್ಪ ಟ್ರೈ ಮಾಡ್ತೀನಿ, ಬಟ್ ಲಾಟ್ ಆಫ್ ಮಿಸ್ಟೇಕ್ಸ್. ಸೊ ಐ ವಿಲ್ ಕಂಫರ್ಟಬ್ಲಿ ಸ್ವಿಚ್ ಟು English if it's okay. Raghu sir and Hari sir, when they were speaking a lot of Kannada. ನನಗೆ ಸ್ವಲ್ಪ ಭಯ ಬಂದಿದೆ, ಇಷ್ಟು ಕನ್ನಡ ಮಾತಾಡಬೇಕಾ ಅಂತ. ಯಾಕಂದರೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಮಾತಾಡೋಕ್ಕೆ ಇತನ ವೊಕ್ಯಾಬ್ಲರಿ ನನಗೆ ಗೊತ್ತಿಲ್ಲ. ಇನ್ ಬಿಟ್ವೀನ್ ತಮಿಳ್ ವಿಲ್ ಕಮ್, ತೆಲುಗು ವಿಲ್ ಕಮ್, little Hindi also will squeeze in. So please excuse me and forgive me. This is a very important dais to be sitting on for me to mess around trying to impress you speaking in Kannada. So I will try to be as credible as all these judges and gentlemen sitting on the stage by speaking in English.
I am basically here to congratulate Rajesh Krishna sir, Hari Krishna sir and Raghu Dikshit sir for taking on this mantle and furthering the legacy of Edatumbe Haduvenu. It was Namma Tandeyavara brainchild. When it was initially started by ETV, they did Paduta Tiyaga in Andhra, then United Andhra. Mr. Ramoji Rao insisted that Dad do such a show in Telugu, and it was very good success there, and they wanted to bring it to Karnataka also, and that is how Edatumbe Haduvenu started. Basically, the same concept of what he was doing in Telugu, they brought it here. The only difference being is the sincerity with which Dad approached Edatumbe Haduvenu was, I felt a little more than what it was in Telugu, because you all know the kind of affection and love that he has towards Karnataka and the people of Karnataka, and he loved being a part of Edatumbe Haduvenu. I remember Param sir actually coming home and having a conversation with Dad a few years ago regarding taking Edatumbe Haduvenu further again. It was quite a dilemma for Dad, because somehow when ETV stopped existence, it was quite disheartening for him that a program which was very close to him ceased to exist. But when Param sir had come, he was quite conflicted whether to take it further or not, because younger lot, Param sir being the next generation, and it's a new network, it's a new, how do I put it, the thought process of the channel is entirely different than what it used to be before. So he was like, and at that time I had approached Dad to do something in Tamil, because a lot of Tamilians were also asking, Appa has not been in Tamil television for quite a while. So, but he had eventually decided that he was going to do Edatumbe Haduvenu. I think it around 2017, 2018, and then a lot had happened, and he couldn't take it further. But I'm really grateful for Colors for doing this. We as a family we were quite excited and elated that the legacy is continuing here in Karnataka with Edatumbe Haduvenu. And who else but the best of them, taking the responsibility to take Edatumbe Haduvenu, Raghu Dikshit sir, Rajesh, and Hari Krishna sir. I think it brings a lot of credibility to the program, and I think the network did a very good call on selecting these three to judge the musicians. Dad it was more like a one-man show. He was anchoring, he was judging, he was correcting the singers, the children, the contestants rather, and he loved doing it so much. Param sir wanted me to talk about, my relationship with father as a son and all of that. I've never had that, because he was always either in Hyderabad or in Bangalore. He used to visit Chennai to visit us. He had no other place to go. Then he says, okay, I have 2 days. I'll come home, I'll rest for a little while, and then come back to Bangalore. Because he had so much of work here, he had so much of friends here. I actually used to be jealous of Rajesh, because he used to call him the elder son, and I don't know how old you are. And he used to tell me that, I went to his house, there's a huge picture of him and I, a lion and cub, if I'm not wrong. So I used to be quite, how come all of these people get to be with Dad and I don't get the opportunity? But he was more than happy to be that, and we were willing to
sit back and watch S.P. Balasubramaniam be what he used to be, what he is or he was. He was an entirely different person when he's on stage, when he's with children, when there is music around him. That's how Edatumbe Haduenu and Paduda Tiega had come about. And we are quite elated that the channel, the network is taking this further, and I cannot thank them enough. I'm really excited. I'm only here to congratulate them and wish them luck for this endeavor, and I hope occasionally I will come and visit them at sets and learn some Kannada. Thank you. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.